ಮಿರ್ಚಿ ಬಜ್ಜಿ ಎಲ್ಲರೂ ಕೂಡ ತಿಂದಿರ್ತೀರಾ. ಎಲ್ಲರ ಮನೆಯಲ್ಲೂ ಕೂಡ ಮಾಡೋವಂಥದ್ದೇನೆ. ಆಚೆ ಕಡೆ ಕೂಡ ತಿಂದಿರ್ತೀವಿ. ಆದರೆ ಯಾವತ್ತಾದರೂ ಕಟ್ ಮಿರ್ಚಿ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಮೆಣಸಿನ್ಕಾಯಿ ಬಜ್ಜಿ ಮಾಡುವಾಗ ಇದನ್ನು ಖಂಡಿತ ಟ್ರೈ ಮಾಡಿ. ಇದು ಬಜ್ಜಿ ಥರ ಮೆತ್ತಗಿರಲ್ಲ, ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೀಡಿಯಂ ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವೇನಾದರೂ ತುಂಬ ಖಾರ ತಿಂತೀರಾ ಅನ್ನೋದಾದರೆ ಖಾರ ಇರೋ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಇದನ್ನು ನಾವು ಎಣ್ಣೆಯಲ್ಲಿ ಕರೆದಾಗ ಅಷ್ಟೊಂದು ಏನೂ ಕೂಡ ಖಾರ ಇರಲ್ಲ. ಹಾಗಾಗಿ ನಾನು ಇವತ್ತು ಇದರಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಈ ಥರ ಬಜ್ಜಿ ಮೆಣಸಲ್ಲೂ ಕೂಡ ಮಾಡ್ಕೋಬೋದು. ಇದು ತುಂಬ ದೊಡ್ಡ ದೊಡ್ಡದಾಗ್ಬಿಡುತ್ತೆ ಮತ್ತು ಖಾರ ಕೂಡ ಇರಲ್ಲ ಇದು. ಹಾಗಾಗಿ ಈ ಥರ ಮೆಣಸಿನ್ಕಾಯಿನಲ್ಲೇ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಒಂದ್ಸತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿರೋದನ್ನು ಒಂದಿಷ್ಟು ಆರಿಸಿಟ್ಕೊಂಡಿದ್ದೀನಿ. ಇವಾಗ ಈ ಮೆಣಸಿನ್ಕಾಯಿ ತುದಿನ ಚೂರು ಮುರಿಬೇಕು. ಯಾಕಂದರೆ ಇದನ್ನು ನಾವು ಎಣ್ಣೆಗೆ ಹಾಕಿದಾಗ ಸಿಡಿಬಾರ್ದು ಅಂತ ಅಷ್ಟೇ. ಹಾಗೆ ಹಾಕಿದ್ರೆ ಕೆಲವೊಂದು ಸತಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ಮುರಿದಿಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಮುರಿದಿದ್ದೀನಿ. ಇದು ಹಾಗೇ ಇರಲಿ. ಇವಾಗ ಇದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನ್ ಓಂಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಹಿಂಗೆ ಹಾಕ್ತಾ ಇದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಸೋಡಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಮತ್ತು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಸೇರಿಸ್ಕೋಬೇಕು. ಮತ್ತು ಒಂದು ಅರ್ಧ ಹೋಳು ನಿಂಬೆ ರಸ ಹಿಂಡ್ಕೊಳ್ತಾ ಇದ್ದೀನಿ. ಮೊಸರು ಹಾಕಿರೋದ್ರಿಂದ ಒಂದು ಅರ್ಧ ಹೋಳು ಹಾಕಿದ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಹಾಗಾಗಿ ಸ್ವಲ್ಪ ನೀರನ್ನು ನೋಡಿಕೊಂಡು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಇದರಲ್ಲಿ ಸ್ವಲ್ಪನೂ ಗಂಟೆಲ್ಲ ಇರಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕೂಡ ಕಲಿಸ್ಕೋಬೋದು. ಎಣ್ಣೆಗೆ ಹಾಕುವಾಗ ಈಸಿ ಆಗುತ್ತೆ. ಇವಾಗ ಈ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಇತ್ತಲ್ವ, ಇದನ್ನು ಈ ಥರ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಕಾದಿರೋ ಎಣ್ಣೆಯಲ್ಲಿ ಹಾಕಬೇಕು. ನಾನಿಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಒಂದೊಂದಾಗಿ ಹಾಕಿ ಇದನ್ನು ಕರೆದ್ರೆ ಆಯಿತು. ಮತ್ತು ಇದಕ್ಕೆ ನಾವು ಮಿರ್ಚಿ ಬಜ್ಜಿ ಎಲ್ಲ ಮಾಡುವಾಗ ಒಂದು ಸೈಡ್ ಮೆಣಸಿನ್ಕಾಯಿ ಕಾಣಿಸೋ ಥರ ಬಿಡ್ತೀವಿ ಅಲ್ವಾ, ಆ ಥರ ಎಲ್ಲ ಬಿಡಬೇಕಂತ ಇಲ್ಲ. ಪೂರ್ತಿಯಾಗಿ ಕಡಲೆ ಹಿಟ್ಟು ಕೋಟ್ ಮಾಡಿ ಈ ಥರ ಎಣ್ಣೆಗೆ ಹಾಕಿ ಕರೆದ್ರೆ ಆಯಿತು. ಮತ್ತು ತುಂಬ ಕೆಂಪು ಕೂಡ ಆಗಬಾರ್ದು, ಇಷ್ಟಾದರೆ ಸಾಕು. ಯಾಕಂದರೆ ಇದನ್ನು ನಾವು ಮತ್ತೆ ಕರಿಯೋದಿರುತ್ತೆ. ಹಾಗಾಗಿ ಇಷ್ಟು ಕೆಂಪಾದರೆ ಸಾಕು. ಇಲ್ಲಾಂತಂದರೆ ಮತ್ತೆ ಕರಿಯುವಾಗ ತುಂಬ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಇಷ್ಟಾದರೆ ಸಾಕಾಗತ್ತೆ. ಹಾಗೆ ನಾನಿಲ್ಲಿ ಎಲ್ಲನೂ ಕೂಡ ಈ ಥರ ಕರೆದಿಟ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ಇವಾಗ ಒಂದೊಂದಾಗಿ ತೊಗೊಂಡು ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ 2 ಪೀಸು 3 ಪೀಸು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿರೋದನ್ನು 2 ಪೀಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋದನ್ನು 3 ಪೀಸ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು. ತೀರಾ ಚಿಕ್ಕದಾದರೆ ಚೆನ್ನಾಗಿರಲ್ಲ. ನಾನಿಲ್ಲಿ ಈ ರೀತಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮತ್ತೆ ಕರಿಬೇಕು. ನೋಡ್ಬೋದು ಕಟ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತಾ ಇದೆ ಇದು. ನಂತರ ಮತ್ತೆ ಅದೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಇದನ್ನು ಸ್ವಲ್ಪ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗರಿ ಗರಿ ಆಗೋವರೆಗೂ ಕರಿಬೇಕು. ಸ್ವಲ್ಪ ಟೈಮ್ ಹಿಡಿಸುತ್ತೆ, ಆದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕಾಗತ್ತೆ, ಇಲ್ಲಾಂತಂದರೆ ಕಪ್ಪಾಗಿಬಿಡುತ್ತೆ. ನೋಡಿ ಇವಾಗ ಇದಾಯಿತು. ಇದನ್ನಿನ್ನೂ ತೆಗಿಬೋದು. ಮತ್ತು ಇದೇನಾದರೂ ನಿಮಗೆ ಖಾರವಾಗಿ ಬೇಕು ಅಂದರೆ ನೀವು ಇದನ್ನು ಖಾರವಾಗಿರೋ ಮೆಣಸಿನ್ಕಾಯಿನಲ್ಲೇ ಮಾಡಬೇಕಾಗತ್ತೆ. ಯಾಕಂದರೆ ಇದನ್ನು ನಾವು ಕಟ್ ಮಾಡಿ ಫ್ರೈ ಮಾಡೋದ್ರಿಂದ ಖಾರ ಏನು ಕೂಡ ಇರಲ್ಲ. ನಾನು ಇದನ್ನು ಮೀಡಿಯಂ ಖಾರ ಇರೋ ಮೆಣಸಲ್ಲಿ ಮಾಡಿದ್ರೂ ಕೂಡ ಖಾರ ಇರಲೇ ಇಲ್ಲ ಇದು. ಇನ್ನು ಬಜ್ಜಿ ಮೆಣಸಲ್ಲಿ ಮಾಡಿದ್ರಂತೂ ಖಾರನೇ ಇರಲ್ಲ. ಹಾಗಾಗಿ ನೀವು ಖಾರವಾಗಿರೋ ಮೆಣಸಿನ್ಕಾಯಿನಲ್ಲಿ ಟ್ರೈ ಮಾಡ್ಬೋದು ನಿಮಗೆ ಖಾರ ಬೇಕು ಅಂತಂದರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಊಟದ ಜೊತೆ ಸೈಡ್ಸ್ ಆಗಿ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಒಂದ್ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.